ಫ್ರೆಂಡ್, ಚಾಂಪಿಯನ್ಸ್ ಟ್ರೋಫಿ ಈ ಪಾಕಿಸ್ತಾನದಲ್ಲಿ ನಡೆಯುವಂಥ ಚಾಂಪಿಯನ್ಸ್ ಟ್ರೋಫಿಗೆ ಒಂದು ಅಪ್ಡೇಟ್ ಬರ್ತಾ ಇರ್ತಾರೆ ಫ್ರೆಂಡ್. ಈ ಒಂದು ಅಪ್ಡೇಟು ಪಾಕಿಸ್ತಾನಕ್ಕೆ, ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಮಾಡುವಂಥ ಪಾಕಿಸ್ತಾನಕ್ಕೆ ಬ್ಯಾಡ್ ನ್ಯೂಸ್ ಫ್ರೆಂಡ್. ಏನಪ್ಪ ಅಂದರೆ, ಈಗ ಎಲ್ಲ ದೇಶದ ಕ್ಯಾಪ್ಟನ್ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗೋಕ್ಕಿಂತ ಮುಂಚೆಗೆ ಎಲ್ಲ ದೇಶದ ಕ್ಯಾಪ್ಟನ್ ಪಾಕಿಸ್ತಾನಕ್ಕೆ ಹೋಗಿ ಒಂದು ಫೋಟೋ ಶೂಟ್ ಮಾಡಬೇಕಿತ್ತು. ಎಲ್ಲ ಕ್ಯಾಪ್ಟನ್ ಸೇರಿ ಎಲ್ಲ ICC ಟೂರ್ನಿಮೆಂಟು ಮುಂಚೆನೇ ಎಲ್ಲ ದೇಶದ ಕ್ಯಾಪ್ಟನ್ ಹೋಗಿ ಅಲ್ಲಿ ಯಾವ ಒಂದು ದೇಶದಲ್ಲಿ ನಡೆಯುತ್ತೋ ICC ಟೂರ್ನಿಮೆಂಟ್ ಅಲ್ಲಿ ಹೋಗಿ ಒಂದು ಫೋಟೋ ಶೂಟ್ ಮಾಡ್ತಿದ್ರು ಎಲ್ಲ ಟೂರ್ನಿಮೆಂಟಲ್ಲಿ. ಆದರೆ ಈ ಒಂದು ಪಾಕಿಸ್ತಾನದಲ್ಲಿ ನಡೆಯುವಂಥ ಚಾಂಪಿಯನ್ ಟ್ರೋಫಿಗೆ ಎಲ್ಲ ದೇಶದ ಆಟಗಾರರಲ್ಲಿ ಹೋಗಿ ಶೂಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಟೀಮ್ ಇಂಡಿಯಾದ ರೋಹಿತ್ ಶರ್ಮಾ BCCI ಅವ್ರನ್ನ ಕಳಿಸ್ಕೊಡ್ತಿಲ್ಲ. BCCI ರೋಹಿತ್ ಶರ್ಮಾನ ಕಳಿಸ್ಕೊಡ್ತಿಲ್ಲ. ಯಾಕಂದರೆ ಅಲ್ಲಿ ಭದ್ರತೆ ಅವ್ರಿಗೆ ಚೆನ್ನಾಗಿರಲ್ಲ. ಹಾಗೆ ಪಾಕಿಸ್ತಾನಕ್ಕೆ ಈ ಒಂದು 10-15 ವರ್ಷ ಆಯಿತು ಯಾರೂ ಕೂಡ ಇಂಡಿಯನ್ ಪ್ಲೇಯರ್ ಹೋಗಿ ಅಲ್ಲಿ ಆಡಿಲ್ಲ. ಆಮೇಲೆ ನಾವು ಇಂಡಿಯಾದವರು BCCI ಹೇಳುತ್ತೆ ಅಲ್ಲಿ ಹೋಗಿ ನಾವು ಆಡಲ್ಲ ಅಂತ ಕೂಡ ಹೇಳಿತ್ತು. ಅದು ಏನೋ ನಾವು ಹಾಕಿ ದುಬೈಗೆ ಹೋಗಿ ಶಿಫ್ಟ್ ಆಯಿತು ಮ್ಯಾಚೆಲ್ಲ. ಆದರೆ ಈಗ ಫೋಟೋ ಶೂಟಿಗೂ ಕೂಡ ರೋಹಿತ್ ಶರ್ಮಾ BCCI ಕಳಿಸ್ತಿಲ್ಲ ರೋಹಿತ್ ಶರ್ಮನ. ಹಾಗಾಗಿ ಈ ಒಂದು BCCI ಈ ಒಂದು ನಿರ್ಧಾರ ತೊಗೊಂಡಕ್ಕೋಸ್ಕರ ICC ಏನು ಮಾಡಿದೆ ಅಂದರೆ, ICC ಒಂದು ಅಫಿಷಿಯಲ್ ಆಗಿ ಒಂದು ನ್ಯೂಸು ಅನೌನ್ಸ್ ಮಾಡ್ತೀವಿ. ಏನಪ್ಪ ಅಂದರೆ, ಈ ಒಂದು ಪಾಕಿಸ್ತಾನದಲ್ಲಿ ನಡೆಯುವಂಥ ಫೋಟೋ ಶೂಟ್ ಇದೆಯಲ್ಲ, ಎಲ್ಲ ಕ್ಯಾಪ್ಟನ್ ಸೇರಿ ಫೋಟೋ ಶೂಟ್ ಹೋಗುತ್ತಲ್ಲ, ಆ ಒಂದು ಫೋಟೋ ಶೂಟ್ನ ಕ್ಯಾನ್ಸಲ್ ಮಾಡಿದೆ ಅಂತ ಕಂಪ್ಲೀಟಾಗಿ ಈ ಒಂದು ವಿಷಯನ ತಿಳಿಸು. ಅದು ಓಕೆ, ಪಾಕಿಸ್ತಾನ ಕೂಡ ಒಪ್ಕೊಳ್ಳಬೇಕು. ಪರಿಸ್ಥಿತಿ ಏನು ಮಾಡೋಕ್ಕೆ ಬರೋಲ್ಲ ಅವ್ರು. ಯಾಕಪ್ಪ ಅಂದರೆ, ಈಗ ICC ಇದೆಯಲ್ಲ, BCCI ಇಲ್ಲ, ICCಯ ಚಿನ್ನದ ಮೊಟ್ಟೆ. ಈ ಒಂದು ಚಿನ್ನದ ಮೊಟ್ಟೆ ಕೊಳ್ಕೊಳಕ್ಕೆ ಇಷ್ಟ ಇಲ್ಲ ICC. ಹಾಗಾಗಿ BCCI ಮಾತು ಕೇಳಲೇಬೇಕು. ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ಈ ಒಂದು ಕ್ಯಾನ್ಸಲ್ ಮಾಡಿದ್ದಕ್ಕೆ ಪಾಕಿಸ್ತಾನ ಕೂಡ ಒಂದು ನಿರ್ಧಾರಕ್ಕೆ ಆಗ್ತಾ ಇದೆ. ಏನಪ್ಪ ಅಂದರೆ, ಈಗ ಇಂಡಿಯಾದಲ್ಲಿ ಯಾವುದೇ ಒಂದು ICC ಮ್ಯಾಚ್ ನಡೆಯುವಾಗ ಆವಾಗ ಪಾಕಿಸ್ತಾನ ಒಂದು ಕಿರುಕು ಮಾಡುತ್ತೆ. ಏನಪ್ಪ ಅಂದರೆ, ನಾವು ಇಂಡಿಯಾದಲ್ಲಿ ಮ್ಯಾಚ್ ಆಡೋಣ ಅಂತ ಕಿರುಕು ಮಾಡುತ್ತೆ. ಅದು ಕೂಡ ಬೇರೆ ದೇಶದಲ್ಲಿ ಮ್ಯಾಚ್ ಆಡಿಸ್ಲೇಬೇಕಾಗತ್ತೆ. ಆಮೇಲೆ ಎರಡನೇದೇನಪ್ಪ ಅಂದರೆ, ನಾವು ಇಂಡಿಯಾಕ್ಕೆ ಫೋಟೋ ಶೂಟಿಗೂ ಕೂಡ ಬರಲ್ಲ ಅಂತ ಹೇಳುತ್ತೆ. ಅದಕ್ಕೂ ಕೂಡ ಈಗ ಇದು ಕ್ಯಾನ್ಸಲ್ ಮಾಡೋಕ್ಕತ್ತೆ ICC. ಇದು ಎರಡು ಕಾರಣ ಇಂಡಿಯಾಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಪಾಕಿಸ್ತಾನದ್ದು ಕೂಡ ಈ ಒಂದು ರೀಸನ್ ನೋಡಿ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಅನ್ನಿಸುತ್ತೆ ಫ್ರೆಂಡ್. ಟೋಟಲ್ ಯಾಕಂದರೆ ಈಗ ಪಾಕಿಸ್ತಾನದಲ್ಲಿ ಇಂಡಿಯಾ ಆಡ್ತಾ ಇಲ್ಲ. ಹಾಗೆ ಪಾಕಿಸ್ತಾನದಲ್ಲಿ ಹೋಗಿ ಫೋಟೋ ಶೂಟಿಗೆ ಕ್ಯಾಪ್ಟನ್ ಕಳಿಸ್ತಿಲ್ಲ. ಈಗ ಪಾಕಿಸ್ತಾನ ಕೂಡ ಇಂಡಿಯಾಕ್ಕೆ ಯಾರೂ ಕಳಿಸಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್, ಏನಾಗುತ್ತೆ ಗೊತ್ತಿಲ್ಲ. ಟೋಟಲಿ ಹೇಳಬೇಕಂದ್ರೆ, ಈ ಒಂದು ಹೋಸ್ಟ್ ಮಾಡುವಂಥ ಪಾಕಿಸ್ತಾನಕ್ಕೆ ಪದೇ ಪದೇ ಎಲ್ಲ ಕೂಡ ಎಡವಟ್ಟು ಆಗ್ತಾ ಇದೆ. ನೋಡೋಣ ಫ್ರೆಂಡ್. ಒಂದು ಪಾಕಿಸ್ತಾನದಲ್ಲಿ ಆಡಲ್ಲ ಅಂತ ಒಂದು ಚರ್ಚೆ ಆಯಿತು. ಆ ಚರ್ಚೆಗೆ ಮೂಲವಾಗಿ ಅದು ಒಂದು ಕ್ಲಿಯರ್ ಮಾಡಿ ದುಬೈಲಿ ಆಡಿಸ್ಬೇಕಂತು. ಆಮೇಲೆ ಎರಡನೇದು, ಪಾಕಿಸ್ತಾನದಲ್ಲಿ ನಡೆಯುವಂಥ ಚಾಂಪಿಯನ್ ಟ್ರೋಫಿಗೆ ಇಲ್ಲಿ ಟೀಮ್ ಇಂಡಿಯಾ ಜರ್ಸಿಯಲ್ಲಿ ಪಾಕಿಸ್ತಾನ ಅಂತ ಅಲ್ಲಿ ಹಾಕ್ಸೋಬೇಕು ಇತ್ತು. ಅದು ಟೀಮ್ ಇಂಡಿಯಾ ಒಪ್ಪಲಿಲ್ಲ. ಅದು ಕೂಡ ಲಾಸ್ಟ್ಗೆ ಒಪ್ಕೊಂತು. ಆಮೇಲೆ ಈಗ ಫೋಟೋ ಶೂಟಿಗೆ ಟೀಮ್ ಇಂಡಿಯಾದ ರೋಹಿತ್ ಶರ್ಮನ BCCI ಕಳಿಸ್ತಿಲ್ಲ. ಅದು ಕೂಡ ಈಗ ಬಂದಿದೆ. ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗೋದು ಏನೇನು ಬರುತ್ತೆ ನನಗೆ ಗೊತ್ತಿಲ್ಲ. ಟೋಟಲಾಗಿ ಈ ಒಂದು ನ್ಯೂಸ್ ಪ್ರಕಾರ ICC ಈಗ ಫೋಟೋ ಶೂಟ್ನ ಕ್ಯಾನ್ಸಲ್ ಮಾಡಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಫ್ರೆಂಡ್. ಟೋಟಲಾಗಿ ಈ ಒಂದು ಪಾಕಿಸ್ತಾನ ಹೋಸ್ಟ್ ಮಾಡುವಂಥ ICC ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಮಾಡುವಂಥ ಪಾಕಿಸ್ತಾನ ಈಗ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ. ಏನಪ್ಪ ಅಂದರೆ, ಟೂರ್ನಿಮೆಂಟ್ ಆಡಲೇಬೇಕು, ಏನೂ ಮಾಡೋಕ್ಕೆ ಬರಲ್ಲ, ಆ ರೀತಿ ಸಿಕ್ಕಾಕೊಂಡಿದೆ. ಟೋಟಲಾಗಿ ನೋಡಬೇಕು ಏನು ಮಾಡುತ್ತೆ ಅಂತ. ಹಾಗೆ ಏನು ಮ್ಯಾಚ್ ಆಡುವಂಥ ಟೈಮ್ನಲ್ಲಿ ಏನೇನೋ ಕಿರಿಕು ಗೊತ್ತಿಲ್ಲ. ಟೋಟಲಾಗಿ ಈ ಒಂದು ಟೂರ್ನಿಮೆಂಟಿಗೆ ಆಲ್ರೆಡಿ ಮೂರು ಪರ ವಿರೋಧ ಇತ್ತು. ಟೋಟಲಾಗಿ ಇದು ಕೂಡ ಕ್ಲಿಯರ್ ಆಯಿತು. ಈಗ ಇನ್ನು ಏನು ಬರುತ್ತೆ ನನಗೆ ಗೊತ್ತಿಲ್ಲ. ಟೋಟಲಾಗಿ ಈ ಒಂದು ಫೈನಲ್ ಆಗೋ ತನಕ ಕೂಡ ಪಾಕಿಸ್ತಾನಕ್ಕೆ ಒಂದು ರೀತಿ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇರುತ್ತೆ. ನೋಡಬೇಕು ಏನಾಗುತ್ತೆ ಅನ್ನೋದು ಫ್ರೆಂಡ್. ಟೋಟಲಾಗಿ ಈ ಒಂದು ಅಪ್ಡೇಟ್ ನಿಮಗೆ ತಿಳಿಸಿದ್ದೀನಿ. ಈ ಒಂದು ಅಪ್ಡೇಟ್ ನೋಡಿ ನಿಮಗೆ ಅನಿಸುತ್ತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ. ಟೇಕ್ ಕೇರ್, ಬಾಯ್.